ಆತ್ಮೀಯ ಭಗವದ್ಭಕ್ತರೇ, ಡೋಲಾಯಮಾನ ಗೋವಿಂದಂ ಮಂಚಸ್ಥ ಮಧುಸೂದನ ರಥಸ್ಥ ಕೇಶವಂ ದೃಷ್ಟ್ವಾ ಪುನರ್ಜನ್ಮಂ ನ ವಿದ್ಯತೆ. ತೊಟ್ಟಿಲಲ್ಲಿ ಕುಳಿತಿರುವ ಗೋವಿಂದನನ್ನು, ಮಂಚದಲ್ಲಿ ವಿರಾಜಮಾನನಾಗಿರುವ ಮಧುಸೂದನನನ್ನು, ರಥದಲ್ಲಿ ಆಸೀನನಾಗಿರುವ ಕೇಶವನನ್ನು ದರ್ಶನ ಮಾಡಿದರೆ ಪುನರ್ಜನ್ಮವಿಲ್ಲ ಎಂಬ ಶಾಸ್ತ್ರವಚನವಿದೆ. ಈ ನಿಮಿತ್ತ ಉಡುಪಿಯ ಬಾಲಕೃಷ್ಣಗೆ ತೊಟ್ಟಿಲ ಪೂಜೆಯ ಸೇವೆ ಜರುಗುತ್ತಿದೆ. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಿಗೆ ಪೂಜೆಗಳು ಜರುಗಿದ ನಂತರ ತೊಟ್ಟಿಲು ಪೂಜೆ ಜರುಗುತ್ತದೆ. ರಥೋತ್ಸವವಿದ್ದರೆ ಶ್ರೀಕೃಷ್ಣ ದೇವರ ಉತ್ಸವ ಪ್ರತಿಮೆಯನ್ನು ರಥದಿಂದ ತಂದು ಪಲ್ಲಕ್ಕಿಯಲ್ಲಿ ಕೂರಿಸಿ ಶ್ರೀಕೃಷ್ಣ ಮಠದ ಒಳಗೆ ಆಗಮಿಸಿ ಶ್ರೀಕೃಷ್ಣ ದೇವರ ಸಮ್ಮುಖದಲ್ಲಿರುವ ತೀರ್ಥ ಮಂಟಪದಲ್ಲಿ ತೂಗುತ್ತಿರುವ ಚಿನ್ನದ ಆಕರ್ಷಕ ತೊಟ್ಟಿಲಿನಲ್ಲಿ ಶ್ರೀಕೃಷ್ಣ ದೇವರ ಪ್ರತಿಮೆಯನ್ನು ಇರಿಸಲಾಗುವುದು. ಶ್ರೀ ಮುಖ್ಯ ಪ್ರಾಣದೇವರ ಪ್ರತಿಮೆಯನ್ನು ತೊಟ್ಟಿಲ ಕೆಳಗೆ ರಜತ ಪೀಠದಲ್ಲಿ ಇರಿಸಲಾಗುವುದು. ಹಬ್ಬ ಹರಿದಿನಗಳ ಪರ್ವಕಾಲದಲ್ಲಿ ಈ ಪೂಜೆಗಳು ವಸಂತ ಮಂಟಪದಲ್ಲಿ ಜರುಗುತ್ತದೆ. ಯತಿಗಳು ವೇದ ಮಂತ್ರದೊಂದಿಗೆ ತೊಟ್ಟಿಲನ್ನು ತೂಗುತ್ತಾ ಮೊದಲಿಗೆ ಧೂಪಾರತಿಯನ್ನು ಬೆಳಗುವರು, ನಂತರ ನೈವೇದ್ಯಗಳನ್ನು ನೆರವೇರಿಸುವರು. ಈ ಸಂದರ್ಭದಲ್ಲಿ ತೀರ್ಥ ಮಂಟಪದ ಎಡಪಾರ್ಶ್ವದಲ್ಲಿ ಮಠದ ಭಕ್ತರಿಂದ ನೃತ್ಯ ರೂಪದಲ್ಲಿ ಸಂಕೀರ್ತನೆಯು ನಡೆಯುತ್ತಿರುತ್ತದೆ. ಪೂಜೆ ಆರಂಭಿಸುವರು. ಕೃಷ್ಣ ಮುಖ್ಯ ಪ್ರಾಣದೇವರಿಗೆ ಮಹಾಮಂಗಳಾರತಿ ಬೆಳಗುವರು. ಪೂಜೆಯ ನಂತರವೂ ಕೂಡ ಕೆಲ ಕಾಲ ತೊಟ್ಟಿಲನ್ನು ಯತಿಗಳು ತೂಗುತ್ತಿರುತ್ತಾರೆ. ಅಷ್ಟಾವಧಾನ ಸೇವೆ ಹಾಗೂ ಯತಿಗಳಿಗೆ ಮಾಲಿಕಾ ಮಂಗಳಾರತಿ ಜರುಗುತ್ತದೆ. ಯತಿಗಳು ಮಂತ್ರಾಕ್ಷತೆಯನ್ನು ಭಕ್ತರಿಗೆ ಅನುಗ್ರಹಿಸಿದ ನಂತರ ತೊಟ್ಟಿಲಿನಿಂದ ದೇವರನ್ನು ಎತ್ತಿ ತಂದು ಪಲ್ಲಕ್ಕಿಯಲ್ಲಿರಿಸುತ್ತಾರೆ. ಈ ಪರಿಯಲ್ಲಿ ಬಾಲಕೃಷ್ಣನ ತೊಟ್ಟಿಲ ಪೂಜೆ ಸಮಾಪ್ತಿಗೊಳ್ಳುವುದು. ಪ್ರೀತೋಸ್ತು ಕೃಷ್ಣ ಪ್ರಭು.